ಇದು ಪಕ್ಷದ ಆಂತರಿಕ ವಿಚಾರ. ಇದು ಯಾರು ಮುಖ್ಯಮಂತ್ರಿಗಳಾಗಬೇಕು, ಯಾರು ನಾಯಕರಾಗಬೇಕು, ಉಪಮುಖ್ಯಮಂತ್ರಿಗಳಾಗಬೇಕು, ಪಕ್ಷದ ಅಧ್ಯಕ್ಷರು ಯಾರಾಗಬೇಕು ಅನ್ನೋದು ಪಕ್ಷದ ಆಂತರಿಕ ವಿಚಾರ. ಇದು ಪಕ್ಷದ ವೇದಿಕೆಯಲ್ಲೇ ಇವೆಲ್ಲ ಬಗೆಹರಿಬೇಕೆ ವಿನಃ ಇದು ಬೇರೆ ವೇದಿಕೆಗಳ ದುರುಪಯೋಗ ಆಗಬಾರ್ದು. ಆ ಕಾರಣದಿಂದ ಒಂದು ಒಳ್ಳೆ ಬೆಳವಣಿಗೆ ಅಂದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸೇರಿ ಉಪಹಾರವನ್ನು ಸೇರಿಸಿ ಸೇವನೆ ಮಾಡಿ ಇನ್ಮೇಲೆ ನಾವು ಒಟ್ಟಿಗೆ ಹೋಗಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿರೋದೇ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದಾಗಿ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅವರಿಬ್ಬರು ಇದೇ ರೀತಿಯಲ್ಲಿ ಮುಂದುವರಿಲಿ ಅನ್ನೋದು ನನ್ನ ಆಸೆ. ಈ 2.5 ವಿಶ್ವಾಸದಿಂದ ಮುಂದುವರಿಬೇಕು. ಈ 2.5 ವರ್ಷದ ಅವಧಿ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಿದೆ. ಈಗ 2.5 ವರ್ಷದ ಅವಧಿ ಅಥವಾ 5 ವರ್ಷದ ಅವಧಿ ಯಾರಿರಬೇಕು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅನ್ನೋದನ್ನ ನನ್ನ ವೈಯಕ್ತಿಕ ವಿಚಾರಗಳಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅದರ ಪ್ರಕಾರ ಎಲ್ಲರೂ ನಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿರೋ ಹಂಗೇನೆ ಬೆಂಕಿ ಇಲ್ಲದೆ ಹೊಗೆ ಬಂದಿರಕ್ಕೆ ಸಾಧ್ಯ ಇಲ್ಲ. ಹೊಗೆ ಬಂದಿದೆ ನೋಡುವ. ಸರ್, ಡಿ ಕೆ ಶಿವಕುಮಾರ್ ಅವರು ಕೂಡ ನಿಮಗೆ ಬಹಳ ಒಳ್ಳೆ ಸ್ನೇಹಿತರು. ನಮ್ಮ ಸ್ನೇಹಿತರು ಅಷ್ಟೇ ಅಲ್ಲ ರೀ, ನಮ್ಮ ಜಿಲ್ಲೆಯವರು, ನಮ್ಮ ತಾಲೂಕಿನವರು, ಅವ್ರಿಗೂ ಒಂದು ಅವಕಾಶ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ, ನಮ್ಮ ಇಡೀ ಜಿಲ್ಲೆಯ ಆಸೆ. ಮತ್ತೆ ವಿಶೇಷವಾಗಿ ನೋಡಿ, ಮೊನ್ನೆ ಕಾವೇರಿ ನೀರಿನ ವಿಚಾರದಲ್ಲಿ ಅವ್ರು ನೀರಾವರಿ ಮಂತ್ರಿಗಳಾಗಿದ್ಕೊಂಡು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ಕೊಂಡು ಮುಖ್ಯಮಂತ್ರಿಗಳ ಸಹಕಾರದಿಂದ ಸುಪ್ರೀಂ ಕೋರ್ಟಲ್ಲಿ ನಮ್ಮ ವಿಷಯವನ್ನು ಗೆದ್ದಿದ್ದಾರೆ. ಇದಕ್ಕೆ ನಾವೆಲ್ಲ ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಆದ್ರೆ ಯಾಕೆ ಇಷ್ಟು ಹಗ್ಗ ಜಗ್ಗಾಟ ಸರ್ ಕಾಂಗ್ರೆಸ್ ಪಕ್ಷ? ರಾಜಕಾರಣ ಹಾಗೇನಪ್ಪ, ರಾಜಕಾರಣ ಹಗ್ಗ ಜಗ್ಗ. ಯಾವ ಕಾಲದಲ್ಲಿ ರಾಜಕಾರಣದಲ್ಲಿ ಹಗ್ಗ ಜಗ್ಗಾಟ ಇರಲಿಲ್ಲ? ನಿಜಲಿಂಗಪ್ಪನವ್ರ ಕಾಲದಲ್ಲಿ ಇರಲಿಲ್ವೋ? ಕೆಂಗಲ್ ಹನುಮಂತಯ್ಯನವ್ರ ಕಾಲದಲ್ಲಿ ಇರಲಿಲ್ವೋ? ಹೆಗ್ಡೆ ಅವ್ರ ಕಾಲದಲ್ಲಿ ಇರಲಿಲ್ವೋ? ಯಾರ ಕಾಲದಲ್ಲಿ ಇರಲಿಲ್ಲ? ಎಲ್ಲ ಕಾಲದಲ್ಲೂ ಸಹಿತ ಅಧಿಕಾರ ಅಂದ್ರೆ ಹಾಗೆ. ಅದು ದೊಡ್ಡ ಮಟ್ಟದ ಬಹುಮತ ಸಿಕ್ಕಿದೆ, 100 ಸ್ಥಾನ ಸಿಕ್ಕಿದೆ, 5 ವರ್ಷ ಸುದೀರ್ಘವಾದಂತ ಒಂದು. ನನಗಂತೂ ವಿಶ್ವಾಸ ಇದೆ. ಗೊಂದಲ ಇದೆ, ಗೊಂದಲ ಇಲ್ಲ ಅಂತ ಹೇಳೋದು ತಪ್ಪಾಗ್ತದೆ. ಆ ಗೊಂದಲವನ್ನ ಬಗೆಹರಿಸಲಿಕ್ಕೆ ಪಕ್ಷದ ವರಿಷ್ಠರುಗಳು ವೇಣುಗೋಪಾಲ್ ಅವರು ಮತ್ತು ಇತ್ಯಾದಿಯವರ ಮೂಲಕವಾಗಿ ಪಕ್ಷದ ಅಧ್ಯಕ್ಷ ಖರ್ಗೆ ಸಾಹೇಬರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿನ ಯಶಸ್ಸು ಆಗಿದೆ. ಯಶಸ್ಸು ಆಗಬೇಕು ಅನ್ನೋದು ನಮ್ಮ ಬಯಕೆ. ಕಾರಣ ರಾಜ್ಯದ ಬೆಳವಣಿಗೆ ಹಿತದೃಷ್ಟಿಯಿಂದಾಗಿ ಇದೆಲ್ಲ ಆಗಬೇಕಾಗಿರೋದು. ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಂಡು ಮತ್ತೆ ಈ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು ಅನ್ನೋದು ನಮ್ಮ ಆಸೆ. ಡಿಸಿಎಂ ಹೊರತಾಗಿ ಕೂಡ ಇನ್ನೊಂದಷ್ಟು ಸೀನಿಯರ್ ನಾಯಕರುಗಳು ಕೂಡ ನಮಗೂ ಏನು ತಪ್ಪಿಲ್ಲ ರೀ. ಈಗ ಇವರಿದ್ದಾರೆ, ಯಾರು, ಡಾಕ್ಟರ್ ಪರಮೇಶ್ವರ್ ಸಾಹೇಬರು, ಇವರೆಲ್ಲರೂ ಸಹಿತ ಪಕ್ಷದಲ್ಲಿ ಬಹಳ ದುಡಿದು ಕೆಲಸ ಮಾಡಿರ್ತಕ್ಕಂಥವ್ರು. ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ಕೇಳೋದು ಕರೆಕ್ಟಾಗಿದೆ. ಆದರೆ ಅದನ್ನು ಯಾರಿಗೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನೋದು ಪಕ್ಷದ ಅಧ್ಯಕ್ಷರಿಗೆ ಬಿಟ್ಟಂಥ ವಿಚಾರ. ನಾವು ಬೇರೆ ಬೇರೆ ಕಡೆಗಳಲ್ಲಿ ನನ್ನನ್ನು ಸೇರಿಸಿದಾಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೋದು. ಸರ್, ಇದ್ರ ಜೊತೆಗೆ ಸಿದ್ದರಾಮಯ್ಯನವರು ಒಂದು ಮಾತು ಹೇಳ್ತಾರೆ, ಅಧಿಕಾರ ಯಾರಿಗೂ ಕೂಡ ಶಾಶ್ವತವಲ್ಲ ಅನ್ನೋ ಒಂದು ಮಾತುಗಳು. ಅದು ಸಾಕಷ್ಟು ಚರ್ಚೆಗಳಾಗ್ತಾ ಇರುತ್ತದೆ. ಇದ್ರ ನಡುವೆ ಕೂಡ ಅವರು 2.5 ವರ್ಷ ಅವಧಿ ಆದ್ಮೇಲೂ ಕೂಡ ಅವಕಾಶ ಕೊಡದೇ ಇರುವಂತ ಚರ್ಚೆಗಳು. ಸರ್, ನೋಡುವ, ಇದಕ್ಕೆಲ್ಲ ಕಾಲವೇ ಉತ್ತರ ಕೊಡ್ತದೆ.